ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಫನ್ ಟೈಮ್ಸ್ ಚಾನೆಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ದೀಪಾವಳಿ ವೆಕೇಶನ್ಗೆ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ನಾವೆಲ್ಲಾದ್ರೂ ಆಚೆ ಟ್ರಿಪ್ ಹೋಗ್ತಾ ಇದೀವಿ ಅಂತಂದ್ರೆ ಹೋಗೋದಕ್ಕೆ ಮುಂಚೆನೆ ಮನೆ ತುಂಬಾ ಬಟ್ಟೆಗಳು ಆಡ್ಕೊಂಡಿರ್ತೀವಿ. ಅದು ಪ್ಯಾಕಿಂಗ್ ಮಾಡೋದಕ್ಕೆ ಒಂದು 2-3 ಡೇಸ್ ಬೇಕು. ಈ ಬಟ್ಟೆ ಬೇಕು, ಈ ಬಟ್ಟೆ ಬೇಡ. ನಾವು ಹೋಗೋದು 3 ಡೇಸ್ ಆದ್ರೆ ನಾವು ತಗೊಳ್ಳೋದು 6-7 ಜೊತೆ ಇರುತ್ತೆ, ಆತರ ಇರುತ್ತೆ. ಅದರಲ್ಲೂ ಈ ಮಕ್ಳುಗಳು ಕಾಲೇಜ್ಗೆ ಹೋಗ್ತಾ ಇದಾರೆ ಅಂತಂದ್ರೆ ಅವ್ರ ಕಾಲೇಜ್ಗೆ ಹೋಗಿ ಬಂದು ಅವ್ರ ಬಟ್ಟೆಗಳು ಜೋಡಿಸ್ಕೊಳ್ಳೋದು, ಅವ್ರಿಗೆ ಏನ್ ಬೇಕು ಬೇಡಗಳನ್ನ ಎಲ್ಲ ತೆಗೆದಿಟ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಮನೆ ತುಂಬಾ ಎಲ್ಲ ಆಡ್ಕೊಂಡಿರೋದನ್ನ ನಾನು ಇಲ್ಲಿ ತೋರಿಸ್ತಾ ಇದೀನಿ. ಹಾಗೆ ಇದು ನನ್ನ ಮಗನ ಲಿಸ್ಟು. ಅವ್ನು ಏನಾದ್ರೂ ಮರ್ತು ಬಿಡ್ತೀನಿ ಅನ್ನೋ ಕಾರಣಕ್ಕೆ ಎಲ್ಲಾದ್ನೂ ಬರ್ದಿಟ್ಕೊಂಡಿದ್ದ. ನಾವೆಲ್ಲಾದ್ರೂ ಟ್ರಿಪ್ ಹೋಗ್ತಾ ಇದೀವಿ ಅಂತಂದ್ರೆ ಆದಷ್ಟು ಸಿಂಪಲ್ ಆಗಿ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಹೋಗುವಾಗ್ಲೂ ರಿಸ್ಕ್ ಅನ್ಸುತ್ತೆ, ನಮ್ಗೆ ಲಗೇಜ್ ಹೆವಿ ಆಗುತ್ತೆ. ಆಮೇಲೆ ಬಂದ್ಮೇಲೂ ಅದು ಕ್ಲೀನಿಂಗು ಅದು ಇದು ತುಂಬಾ ಹೆವಿ ಅಂತ ಅನ್ಸುತ್ತೆ. ಆದಷ್ಟು ಸಿಂಪಲ್ ಆಗಿ ಇಟ್ಕೊಳ್ಳೋದು ಒಳ್ಳೇದು, ನನ್ನ ಅಭಿಪ್ರಾಯ. ತುಂಬಾ ದಿನಗಳಾದ್ಮೇಲೆ ಒಂದು ಒಳ್ಳೆ ಟ್ರಿಪ್ ನ ಪ್ಲಾನ್ ಮಾಡ್ಕೊಂಡಿದ್ವಿ. ಬನ್ನಿ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾವು ಸ್ಯಾಟರ್ಡೆ ಆಫ್ಟರ್ನೂನ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದು, ದೀಪಾವಳಿ ಹಿಂದಿನ ಸ್ಯಾಟರ್ಡೆ ಆಫ್ಟರ್ನೂನ್. ಸ್ಯಾಟರ್ಡೆ ನನ್ನ ಮಕ್ಳಿಗೆ ಇಬ್ರಿಗೂ ಫುಲ್ ಡೇ ಕಾಲೇಜಿಂದ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಕೊನೆಗೆ ನಾವು ಸಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಇಲ್ಲಿ ನಾನು ಖಾರ ಮಂಡಕ್ಕಿ ತಗೊಂಡಿದ್ವಿ, ಅದನ್ನ ತೋರಿಸ್ತಾ ಇದ್ದೀನಿ. ನಾವು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಅದು 3 ದಿನಗಟ್ಟಲೆ ನಾವು ಟ್ರಾವೆಲ್ ಮಾಡ್ತಿರೋದ್ರಿಂದ ಮಧ್ಯೆ ತಿನ್ನೋದಕ್ಕೆ ಸ್ನಾಕ್ಸ್ ಆಗ್ಲಿ, ಚಾಕ್ಲೇಟ್ಸ್ ಆಗ್ಲಿ ಅಥವಾ ಫ್ರೂಟ್ಸ್ ಗಳಾಗ್ಲಿ ಈ ತರ ಎಲ್ಲ ಕೆಲವೊಂದನ್ನ ನಾನು ಮನೆಯಿಂದಾನೇ ತಗೊಂಡಿದ್ದೆ. ಆಚೆ ಜಾಸ್ತಿ ತಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ. ಮಕ್ಕಳೆಲ್ಲ ಇರೋದ್ರಿಂದ ಆಚೆ ಹೋದಾಗ ಏನಾದ್ರೂ ತಿನ್ನಕ್ಕೆ ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಕೆಲವೊಂದು ಮನೇಲಿ ಏನೇನ್ ಬೇಕು ಅಂತ ಅನ್ಸುತ್ತೆ ಅದನ್ನ ಮಾತ್ರ ನಾನು ತಗೊಂಡು ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನಾವು ಹೋಗ್ತಾ ದಾರಿಲಿ ಬಂಡೀಪುರದ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗ್ತಾ ಇದ್ರಿಂದ ಅದು ನೈಟ್ 9 ಗಂಟೆ ಮೇಲೆ ಕ್ಲೋಸ್ ಆಗ್ಬಿಡುತ್ತೆ. ಇವರು ಸ್ಯಾಟರ್ಡೆ ಈವ್ನಿಂಗ್ ಬಂದು ನಾವು ಹೋಗೋಷ್ಟೊತ್ತು ಲೇಟ್ ಆಗ್ಬಿಡುತ್ತೆ. ನಾವು ಇಲ್ಲಿಂದ ಬಂಡೀಪುರ ಸೇರೋಷ್ಟೊತ್ತಿಗೆ 3.5 ಅವರ್ ಮೇಲೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ಯಾಟರ್ಡೆದು ಟ್ರಿಪ್ ನ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಸಂಡೇ ಅರ್ಲಿ ಮಾರ್ನಿಂಗು ನಾವು 3 ಗಂಟೆಗೆ ಎದ್ದು ನಾವು ಎಲ್ಲ 4 ಜನನು ಎದ್ದು ರೆಡಿಯಾಗಿ ನಾವು ಹೊರಡೋಷ್ಟೊತ್ತಿಗೆ 4:30 ಆಗೋಯ್ತು. ಯಾವಾಗ್ಲೂ ನಾವು ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಮನೇಲಿ ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಹೊರಡ್ತೀವಿ. ಅದು ಮನೆ ಮೊದ್ಲಿಂದ ನಮ್ಗೆ ರೂಢಿ ಆಗ್ಬಿಟ್ಟಿದೆ. ಬೆಳಗ್ಗೆ 4:15 ಅಷ್ಟೊತ್ತಿಗೆ ನಾವೆಲ್ಲರೂ ರೆಡಿಯಾಗಿ ನಾವೀಗ 3 ಡೇಸ್ ಟ್ರಿಪ್ ಹೋಗ್ತಾ ಇರೋದ್ರಿಂದ ಒಂದ್ ಕಡೆ ಹೋದ್ಮೇಲೆ ಊಟ ತಿಂಡಿ ಎಲ್ಲ ಹೇಗಿರುತ್ತೆ ಅಥವಾ ಕಂಫರ್ಟಬಲ್ ಇರುತ್ತಾ, ನಾವು ಹೋದ್ ಕಡೆ ಎಲ್ಲ ಸಿಗುತ್ತಾ, ಹೋಟ್ಲುಗಳು ಸಿಗುತ್ತಾ ಅನ್ನೋ ರೀಸನ್ಗೆ ನಮ್ ಟೈಮಿಗೆ ಸಿಗುತ್ತಾ ಇಲ್ವೋ ಅನ್ನೋ ಕಾರಣಕ್ಕೆ ನಾನು ಬೆಳಿಗ್ಗೆ ತಿಂಡಿಗೂ ಮಧ್ಯಾಹ್ನಕ್ಕೂ ಊಟಕ್ಕೂ ಆಗೋ ತರ ನಾನು ತಿಂಡಿ ಮತ್ತೆ ಚಪಾತಿ, ಚಟ್ನಿ ಪುಡಿ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಚಿತ್ರಾನ್ನ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ನಾವೆಲ್ಲ ಲಗೇಜ್ ಎಲ್ಲ ನಾವು ಕಾರಲ್ಲಿ ಇಟ್ಟು ನಾವು ಹೊರಡೋಷ್ಟಕ್ಕೆ 4:30 ಆಗೋಯ್ತು. ನಾವು ಹೋಗ್ತಾ ಇದ್ರಲ್ಲಿ ಫಸ್ಟ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಹಿಮವದ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಈ ಬೆಟ್ಟಕ್ಕೆ ನಾನು ಒಂದ್ಸಲನೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮ ಯಜಮಾನ್ರು ಮತ್ತೆ ನನ್ನ ಚಿಕ್ಕ ಮಗ ಇಬ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾಗ ಈಗ 7-8 ವರ್ಷದ ಹಿಂದೆ ಅವರು ಸ್ವಾಮಿಗಳ ಜೊತೆಲಿ ಹೋಗಿದ್ವಿ ಅಂತ ಅವ್ರು ಹೇಳ್ತಾ ಇದ್ರು. ಅವ್ರಿಗೂ ಇದು ಮೆಮೊರಿನೇ, ಯಾಕಂದ್ರೆ 7-8 ವರ್ಷ ಗ್ಯಾಪ್ ಆಗೋಗಿದೆ. ಹಾಗಾಗಿ ಇದು ನನ್ನ ದೊಡ್ಡ ಮಗನು ನಾನು ನೋಡಿಲ್ಲ ಅನ್ನೋ ಕಾರಣಕ್ಕೆ ಹೋಗ್ತಾ ದಾರಿಲೇ ಇದೆ, ಅದನ್ನ ಮುಗಿಸ್ಕೊಂಡೇ ಹೋಗೋಣ ಅನ್ನೋ ಕಾರಣಕ್ಕೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಸ್ಟ್ರೈಟಾ? ಕೊಪ್ಪಳ ಸ್ವಾಮಿ ಟೆಂಪಲ್ ಅಂತ ಕೊಟ್ಟಿದ್ಯಾ? ನಾವು ಕಾರಲ್ಲಿ ಹೊರಟಾಗ ನಮಗೆ ಮನೆಯಿಂದ ಹೊರಟಾಗ 4:24 ಆಗಿತ್ತು. ನಾವು ನೈಟೇ ಪೆಟ್ರೋಲು ಅಥವಾ ಏರು ಎಲ್ಲ ನಾವು ಚೆಕ್ ಮಾಡಿಸಿದ್ರಿಂದ ಮನೆಯಿಂದ ಹೊರಟ ಮೇಲೆ ನಾವೆಲ್ಲೂ ಸ್ಟಾಪ್ ಮಾಡಲಿಲ್ಲ, ಕಂಟಿನ್ಯೂಸ್ ಹೊರಟಿದ್ದು. ನಾವು ಮೈಸೂರು ರೂಟಲ್ಲಿ ನಾವು ಬಂದಿದ್ದು, ಮೈಸೂರು, ನಂಜನಗೂಡು ಈ ರೂಟಲ್ಲಿ ನಾವು ಬಂದಿದ್ದು. ಬೆಳಗ್ಗೆನೆ ಟ್ರಾಫಿಕ್ ಕಮ್ಮಿ ಇದ್ದಿದ್ರಿಂದ ಮೈಸೂರು ಪ್ಯಾಲೇಸ್ ನೋಡೋದಿಕ್ಕೆ ಅಥವಾ ಅಲ್ಲೆಲ್ಲ ನಾವು ಈಗ ಎಕ್ಸಿಬಿಷನ್ಗಳೆಲ್ಲ ಹಾಕಿರೋದ್ರಿಂದ ಅದನ್ನ ನೋಡೋದಿಕ್ಕೆ ಎಲ್ಲ ಒಂಥರ ಸೀನರಿಗಳೆಲ್ಲ ತುಂಬಾನೇ ಚೆನ್ನಾಗಿತ್ತು. ನಾವು ಬೆಂಗಳೂರಲ್ಲಿ 4:30 ಹೊರಟು ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಾವು ರೀಚ್ ಆಗೋಷ್ಟೊತ್ತಿಗೆ 8:30 ಆಗಿತ್ತು. ದೇವಸ್ಥಾನದ ಓಪನ್ 8:30 ಅಂತ ಹೇಳಿದ್ರು, ಆದ್ರೆ ಬಟ್ ಇದು ದೀಪಾವಳಿ ರಜೆಗಳು ಕಂಟಿನ್ಯೂಸ್ ಇದ್ದಿದ್ರಿಂದ ಸ್ಯಾಟರ್ಡೇ ಇಂದ ಮಂಗಳವಾರ ಬುಧವಾರದವರೆಗೂ ಕಂಟಿನ್ಯೂಸ್ 4-5 ಡೇಸ್ ರಜೆ ಇದ್ದಿದ್ರಿಂದ ತುಂಬಾನೇ ರಶ್ ಇತ್ತು. ನಾವು ಹೋಗೋಷ್ಟೊತ್ತಿಗೆ ತುಂಬಾ ಕ್ಯೂ ಇತ್ತು. ನಮ್ಗೆ ಗೊತ್ತಿರ್ಲಿಲ್ಲ ಇಷ್ಟೊಂದೆಲ್ಲ ಕ್ಯೂ ಇರುತ್ತೆ ಅಂತ, ಇಲ್ಲಾಂದ್ರೆ ನಾವು ಇನ್ನೂ ಬೇಗನೆ ಹೊರಡ್ಬೋದಿತ್ತು. ಆಮೇಲೆ ನಾವು ಮನೆಯಿಂದ ನಾವು ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ 4 ಅವರ್ಸ್ ತಗೊಂಡಿದೆ. ಇಲ್ಲಿ ನಾವು ಕಾರಲ್ಲಿ ಬಂದಿದ್ದರಿಂದ ನಮ್ಗೆ 4 ಅವರ್ಸ್ ಆಯ್ತು.
ನೀವೇನಾದ್ರೂ ಬಸ್ಸಲ್ಲಿ ಬರ್ತೀನಿ ಅಂತಂದ್ರೆ ಬೆಂಗಳೂರಿಂದ ಹಿಮವದ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇದೆಯಂತೆ. ಅದು ಟೈಮಿಂಗ್ಸ್ ವೈಸ್ ಇರುತ್ತೆ. ನೀವು ಬಸ್ ಸ್ಟ್ಯಾಂಡ್ಗಳಲ್ಲಿ ಮುಂಚೆ ವಿಚಾರಿಸ್ಕೊಳ್ಳೋದು ಒಳ್ಳೇದು. ಇಲ್ಲ ನೀವು ಮೈಸೂರಿಗೆ ಬಂದು ಬರ್ತೀನಿ ಬೇರೆ ಬಸ್ ಚೇಂಜ್ ಮಾಡಿ ಅಂತಂದ್ರೂ ಆ ತರನು ಮಾಡ್ಬೋದು. ಅದು ಟೈಮಿಂಗ್ಸ್ ಇನ್ನು ಜಾಸ್ತಿ ತಗೊಳುತ್ತೆ ಅಷ್ಟೇನೆ. ನಾವು ಅಲ್ಲಿಗೆ ಬಂದ್ಮೇಲೆ ಅಲ್ಲಿ ಓನ್ ಗಾಡಿಗಳನ್ನ ಮೇಲಕ್ಕೆ ಬೆಟ್ಟದ ಮೇಲೆ ಬಿಡೋದಿಲ್ಲ, ಬೆಟ್ಟದ ಕೆಳಗಡೆ ಮಾತ್ರ ಬಿಡೋದು. ಅಲ್ಲಿ ಕ್ಯೂ ನೋಡಿದ್ರಲ್ಲ ಅಲ್ಲಿಂದ ಮೇಲ್ಗಡೆ ಬೆಟ್ಟಕ್ಕೆ ಬರೋದಕ್ಕೆ ಅಂತಾನೆ ಅಲ್ಲಿ ಅವ್ರದೇ ಆದ ಬಸ್ಗಳು ಇರ್ತವೆ. ಅದಕ್ಕೆ ಪರ್ ಹೆಡ್ 70 ರೂಪೀಸ್ ಇರುತ್ತೆ ಹೋಗಿ ವಾಪಸ್ ಕರ್ಕೊಂಡ್ಬಂದ್ ಬಿಡೋದಕ್ಕೆ. ನಾವು ಇಲ್ಲಿ ಟಿಕೆಟ್ ತಗೊಳೋದಕ್ಕೆ ಅಂತ ಕ್ಯೂ ನಿಂತ್ಕೊಂಡ್ರೆ 5-10 ನಿಮಿಷದಲ್ಲಿ ಟಿಕೆಟ್ ಸಿಗುತ್ತೆ. ಹಾಗೆ ಎಲ್ಲರೂ ಒಂದ್ಸಲ ಚೆಕ್ ಮಾಡ್ತಾರೆ. ಮುಂದೆ ಆ ಕ್ಯೂ ಇಂದ ಸ್ವಲ್ಪ ಒಳಗಡೆ ಹೋದ್ರೆ ಅಲ್ಲೂ ಕೂಡ ನಮ್ಮನ್ನ ಒಂದ್ಸಲ ಚೆಕ್ ಮಾಡಿ ಯಾವುದೇ ತರ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ಗಳು ತಗೊಂಡೋಗಿರಲ್ಲ ಅಥವಾ ಕವರ್ ಐಟಮ್ಸ್ ಗಳು ಏನೋ ತಗೊಂಡೋಗಿರಲ್ಲ. ನೀವೇನಾದ್ರೂ ಕ್ಯಾರಿ ಮಾಡ್ತೀನಿ ಅಂತಂದ್ರೆ ಸ್ಟೀಲ್ ಬಾಟ್ಲ್ಗಳು ಅಂತದನ್ನ ಕ್ಯಾರಿ ಮಾಡಿ. ಯಾರಾದ್ರೂ ಲೇಡೀಸ್ ಹೋಗ್ತಾ ಇದೀರಾ ಅಂತಂದ್ರೆ ದಯವಿಟ್ಟು ಆಧಾರ್ ಕಾರ್ಡ್ ನ ತಗೊಂಡೋಗಿ. ಆಧಾರ್ ಕಾರ್ಡ್ ಇರೋರಿಗೆ ಅಲ್ಲಿ ಟಿಕೆಟ್ ಇಲ್ಲದೆ ಫ್ರೀ ಆಗಿ ಬಿಡ್ತಾರೆ. ಅವ್ರ ಬಸ್ಗಳಲ್ಲೂ ಅಷ್ಟೇನೆ, ಹೋಗ್ತಾ ಗೌರ್ಮೆಂಟ್ ಬಸ್ಗಳಲ್ಲೂ ಅಷ್ಟೇನೆ ಫ್ರೀ ಇರೋದ್ರಿಂದ ಮರಿದಂಗೆ ಆಧಾರ್ ಕಾರ್ಡ್ ತಗೊಂಡೋಗಿ. ನಾವು ಮರ್ತೋಗಿದ್ರಿಂದ ನಾನು ಟಿಕೆಟ್ ತಗೋಬೇಕಾಯ್ತು. ನಾವು ಕಾರಲ್ಲಿ ಹೋಗಿದ್ರಿಂದ ನಾನು ಮರ್ತುಬಿಟ್ಟೆ. ಹಾಗಾಗಿ ನನಗೂ ಸೇರಿಸಿ ನಾವು 70 ರೂಪೀಸ್ ಪರ್ ಹೆಡ್ ತರ ಟಿಕೆಟ್ ತಗೊಂಡ್ವಿ. ನಾವು ಅಲ್ಲಿ ತುಂಬಾ ಕಾಯುವಂತದ್ದು ಏನಿರಲ್ಲ. ಕ್ಯೂನಲ್ಲಿ ಒಂದು 15-20 ನಿಮಿಷ ಕಾಯ್ತೀವಿ ಅಷ್ಟೇನೆ. ಆದ್ರೆ ಕಂಟಿನ್ಯೂಸ್ ಬಸ್ಗಳು ಅವ್ರದೇ ಬಸ್ಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಅದು ಬೆಟ್ಟದ ಮೇಲೆ ಇರೋದ್ರಿಂದ ಓನ್ ವೆಹಿಕಲ್ಗಳನ್ನ ಮೇಲ್ ಬಿಡೋದಿಲ್ಲ. ಹಾಗೆ ಬಸ್ ಅಲ್ಲಿ ಜರ್ನಿ ಮಾಡೋದು ಬರೀ 15-20 ನಿಮಿಷ ಇರುತ್ತೆ. ಒಂದು 5 ಕಿಲೋಮೀಟರ್ ಅಷ್ಟು ಮಾತ್ರ ಜರ್ನಿ ಇರುತ್ತೆ. ಆದಷ್ಟು ನೀವು ವಿಂಡೋ ಸೈಡ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೀವು ಬಸ್ ಹತ್ತಿದ ತಕ್ಷಣ. ಯಾಕೆಂದ್ರೆ ಎರಡೂ ಕಡೆ, ಈ ಕಡೆ ರೈಟ್ ಇರ್ಬೋದು, ಆ ಕಡೆ ಲೆಫ್ಟ್ ಇರ್ಬೋದು, ಸೀನ್ಗಳು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಿಮ ಬೀಳ್ತಾ ಇರೋದು ಅಥವಾ ಕಾಡುಗಳು, ಬೆಟ್ಟ, ಸೀನರಿಗಳು, ಡೀಪ್. ಈಗ ನಾವು ಮೇಲೆ ಹೋದಷ್ಟು ಹೈಟ್ ಜಾಸ್ತಿ ಆಗೋದ್ರಿಂದ ಕೆಳಗಡೆ ಡೀಪ್ ನೋಡೋದಕ್ಕೆ, ಊರ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಆದಷ್ಟು ವಿಂಡೋ ಸೈಡ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಜರ್ನಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಇದು ತುಂಬಾ ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಲ್ಲಿ ಇರುವಂತ ತುಂಬಾ ಹೈಟ್ ಅಲ್ಲಿರುವಂತ ದೇವಸ್ಥಾನ ಅಂತ ಹೇಳ್ಬೋದು. ಇದ್ರ ಹೈಟ್ 1450 ಮೀಟರ್ಸ್ ಇದೆ ಅಂತ ಹೇಳ್ತಾರೆ. ಅಲ್ಲಿ ನಾ ಕೇಳ್ಪಟ್ಟಿದ್ದು. ಈ ಬಸ್ ಹತ್ತದ್ಮೇಲೆ 15-20 ನಿಮಿಷ ಅಷ್ಟೇ ಜರ್ನಿ ಆಗುತ್ತೆ. ಈ ದೇವಸ್ಥಾನದಲ್ಲಿ ದರ್ಶನಕ್ಕೆ ಅಂತ ಬೆಳಿಗ್ಗೆ 8:30 ಸಂಜೆ 4 ಗಂಟೆವರೆಗೂ ಓಪನ್ ಇರುತ್ತೆ. ಈ ಟೈಮಲ್ಲಿ ನೀವು ಯಾವಾಗ ಬೇಕಿರೋ ಬರ್ಬೋದು. ಇದನ್ನ ಒನ್ ಡೇ ಟ್ರಿಪ್ ಬೇಕಿರೋ ನೀವು ಪ್ಲಾನ್ ಮಾಡ್ಕೋಬಹುದು. ಈ ದೇವಸ್ಥಾನದಲ್ಲಿ ಎವ್ರಿ ಡೇ ಮಧ್ಯಾಹ್ನ ಟೈಮಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಊಟಕ್ಕೂ ಏನು ತೊಂದರೆ ಇರಲ್ಲ. ನಾವು ಕೆಳಗಡೆ ಟಿಕೆಟ್ಗೆ ಅಂತ ಕ್ಯೂ ನಿಂತ್ಕೊಂಡ್ವಲ್ಲ, ಅಲ್ಲಿ ಮಕ್ಳುಗಳಿಗೆ ಆಗ್ಲಿ, ಎಮರ್ಜೆನ್ಸಿ ಈ ವಯಸ್ಸಾಗಿರುವಂತವ್ರಿಗೆ ಆಗ್ಲಿ ಜ್ಯೂಸ್ ಕೊಡ್ಬೇಕು ಅಂತಂದ್ರೆ ಅಥವಾ ಟಿಫನ್ ಏನಾದ್ರೂ ತಿಂತಾರೆ ಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ ತಿಂತಾರೆ, ಬೇಕು ಸುಸ್ತಾಗತ್ತೆ ಅನ್ನೋರ್ಗೆಲ್ಲರಿಗೂ ಅಲ್ಲೂ ಕೂಡ ಅದು ಅವೈಲೇಬಲ್ ಇರುತ್ತೆ. ನೀವು ಬೇಕು ಅಂದ್ರೆ ಅಲ್ಲಿ ತಗೋಬಹುದು. ಮೇಲ್ಗಡೆ ದೇವಸ್ಥಾನದಲ್ಲಿ ಮಾತ್ರ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಅವರು ಅರೇಂಜ್ ಮಾಡ್ಕೊಂಡಿರ್ತಾರೆ. ಯಾವಾಗ್ಲೂ ಎವ್ರಿ ಡೇ ಇರುತ್ತೆ. ಬಸ್ಗಳು ಕರೆಕ್ಟ್ ಆಗಿ ದೇವಸ್ಥಾನದ ಎಂಟ್ರೆನ್ಸ್ ಗೆ ಬಿಡುತ್ತೆ, ಈ ಬಾಗ್ಲ ಹತ್ರನೇ. ಹಾಗಾಗಿ ಏನು ಜಾಸ್ತಿ ನಡೆಯುವಂತದ್ದು ಅದೆಲ್ಲ ಏನಿರಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ದೇವಸ್ಥಾನದೊಳಗೂ ಕೂಡ ಕ್ಯೂ ಸಿಸ್ಟಮ್ ಇರುತ್ತೆ. ಇಲ್ಲಿ ಎಷ್ಟೇ ರಶ್ ಇದ್ರೂ ಕೂಡ 15-20 ನಿಮಿಷದಲ್ಲಿ ದೇವ್ರ ದರ್ಶನ ಆಗೋಗುತ್ತೆ. ದೇವಸ್ಥಾನದ ಒಳಗಡೆ ಎಲ್ಲ ನಾವು ವಿಡಿಯೋ ಮಾಡಕ್ಕಾಗಲ್ಲ. ಹಾಗಾಗಿ ನಾನು ಒಳಗಡೆ ಎಲ್ಲ ಯಾವುದೇ ತರ ವಿಡಿಯೋಗಳು ತೋರಿಸಿಲ್ಲ, ಆಚೆ ಮಾತ್ರ ತೋರಿಸ್ತಾ ಇದೀನಿ. ಇಲ್ಲಿ ನೋಡಿ ಸೀನರಿ ತುಂಬಾನೇ ಚೆನ್ನಾಗಿದೆ. ನಾವು ಆದಷ್ಟು ಈ ದೇವಸ್ಥಾನಕ್ಕೆ ಅರ್ಲಿ ಮಾರ್ನಿಂಗ್ ಬಂದ್ರೆ ತುಂಬಾನೇ ಒಳ್ಳೇದು. ಯಾಕೆಂದ್ರೆ ಹಿಮ ಬೀಳ್ತಾ ಇರೋದು, ಅಲ್ಲಿ ಫೋಟೋ ಸೆಕ್ಷನ್ಗೆ ಆಗ್ಲಿ, ಸೀನರಿಗಳೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಈ ದೇವಸ್ಥಾನದ ರೈಟ್ ಲೆಫ್ಟ್ ಅಲ್ಲೂ ಕೂಡ ನಿಮ್ಗೆ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಕೆಲಸಗಳ ಜಂಜಾಟದಲ್ಲೂ ಕೂಡ ನಾವು ಮಧ್ಯದಲ್ಲಿ ಫ್ರೀ ಮಾಡ್ಕೊಂಡು ಇಂಥ ದೇವಸ್ಥಾನಗಳಿಗೆಲ್ಲ ನಾವು ವಿಸಿಟ್ ಕೊಡೋದು ತುಂಬಾನೇ ಒಳ್ಳೇದು. ನಮ್ಗೆ ಹತ್ರದಲ್ಲೇ ಇದೆ ಅಂತ ಗೊತ್ತಿದ್ರು ಕೂಡ ನಾವ್ ಎಷ್ಟೋ ದೇವಸ್ಥಾನಗಳು ನೋಡೇ ಇರಲ್ಲ. ಈ ತರ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದ್ರೆ ನಮ್ಮ ಮನಸ್ಸಿಗೂ ಸಮಾಧಾನ ಅಂತ ಅನ್ಸುತ್ತೆ. ಈ ದೇವಸ್ಥಾನಕ್ಕೆ ಹೋಗಿದ್ದಂತೂ ನಮ್ಗೆ ತುಂಬಾನೇ ಖುಷಿ ಅಂತ ಅನಿಸ್ತು. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.